ಮಹದೇವಪ್ಪಗೆ ಕೋಕ್ ಮೈಸೂರಿನಲ್ಲಿ ಅಹಿಂದ ಶಾಕ್. ಮಾಜಿ ಸಿಎಂ ಸಿದ್ದು ತವರಲ್ಲಿ ಅಹಿಂದ ವರ್ಗ ದೂರವಾಗುತ್ತಾ? ಎಚ್ಸಿ ಮಹದೇವಪ್ಪನವರಿಗೆ ಮಂತ್ರಿ ಸ್ಥಾನ ಕೊಡದೇ ಇದ್ದರೆ ಮೈಸೂರು ಭಾಗದಲ್ಲಿ ಅಹಿಂದ ಶಾಕ್ ಕಾಂಗ್ರೆಸ್ಸಿಗೆ ಎದುರಾಗುತ್ತಾ? ಕೈತಪ್ಪಿದ್ದಕ್ಕೆ ದಲಿತರ ಆಕ್ರೋಶಗಳು ಸ್ಫೋಟ. ದಲಿತ ಸಮುದಾಯದಿಂದ ದೊಡ್ಡ ಮಟ್ಟದ ಹೋರಾಟಕ್ಕೆ ಪ್ಲಾನ್. ನರೇಂದ್ರ ಸ್ವಾಮಿಗೆ ಮಂತ್ರಿ ಸ್ಥಾನ ಸಿಕ್ಕರೂ ಶಮನವಾಗದ ಕೋಪ. ಮಹದೇವಪ್ಪನಿಗೆ ಮಂತ್ರಿ ಸ್ಥಾನ ತಪ್ಪೋದಕ್ಕೆ ಸಿದ್ದರಾಮಯ್ಯ ಕಾರಣವೆಂಬ ಆರೋಪ. ಪುತ್ರನ ರಾಜಕೀಯ ಅಸ್ತಿತ್ವಕ್ಕಾಗಿ ದಲಿತ ನಾಯಕತ್ವ ದಮನ. ಕಾಂಗ್ರೆಸ್ಸಿಗೆ ತಲೆನೋವಾಗುತ್ತಿರುವ ಅಹಿಂದ ವರ್ಗದ ಅಸಮಾಧಾನ. ಮುಂಬರುವ ಎಲೆಕ್ಷನ್ನಲ್ಲಿ ಅಹಿಂದ ಕೈಬಿಟ್ಟು ಹೋಗುವ ಆತಂಕ. ಪ್ರತಿಯೊಂದು ರಾಜಕೀಯ ಪಕ್ಷಕ್ಕೂ ಒಂದು ವೋಟ್ ಬ್ಯಾಂಕ್ ಇದೆ. ಪ್ರತಿಯೊಂದು ಪೊಲಿಟಿಕಲ್ ಪಾರ್ಟಿಗೂ ಕೂಡ ಮತ ಬ್ಯಾಂಕ್, ಒಂದು ಸಮುದಾಯಗಳಿರ್ತವೆ. ಉದಾಹರಣೆಗೆ ಬಿಜೆಪಿಗೆ ಒಂದು ವರ್ಗ, ಕಾಂಗ್ರೆಸ್ಸಿಗೆ ಒಂದು ವರ್ಗ. ಸೊ ಅದರ ಭಾಗವಾಗಿ ಕಾಂಗ್ರೆಸ್ಸಿಗೂ ಕೂಡ ಅಹಿಂದ ಅನ್ನೋದು ಅತ್ಯಂತ ನಿರ್ಣಾಯಕ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡೆಯೋಣ. ಬ್ಯೂರೋ ಚೀಫ್ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿ. ರಾಘವೇಂದ್ರ, ಗುಡ್ ಮಾರ್ನಿಂಗ್. ಎಲ್ಲ ಒಂದು ಕಡೆ ಕಾಂಗ್ರೆಸ್ಸಿಗೆ ಈ ಬಾರಿ ಒಂದು ತರಹದ ತಲೆನೋವು. ಈ ತಲೆನೋವು ವಿಪರೀತವಾದಂತಹ ತಲೆನೋವು. ಒಂದು ಕಡೆ ಮೈಸೂರು ಭಾಗದ ಅಹಿಂದ ಆ ಜಂಘಾಬಲವೇ ನಡುಗುವಂತಹ ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಕಾರಣ, ಆ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ನಾಯಕರಿಗೆ ಈ ಬಾರಿ ಮಂತ್ರಿ ಸ್ಥಾನ ಸಿಗಲಿಲ್ಲ, ಅದರಲ್ಲೂ ಮಹದೇವಪ್ಪನವರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ರಾಘವೇಂದ್ರ. ಹೌದು ಸಾಹಿಲ್, ಮೈಸೂರು ಭಾಗದಲ್ಲಿ ಮಂತ್ರಿಮಂಡಲ ರಚನೆ ಕಾಂಗ್ರೆಸ್ಗೆ ತಲೆನೋವಾಗಿ ಪರಿಣಮಿಸಿದೆ. ಯಾಕಂದ್ರೆ ಒಂದು ಕಡೆ ತನ್ವೀರ್ ಸೇಠ್ ಅವರಿಗೆ ಸ್ಥಾನ ಕೈ ತಪ್ಪಿದೆ. ಆ ಭಾಗದಲ್ಲಿ ಅಲ್ಪಸಂಖ್ಯಾತ ಒಂದು ಸಮುದಾಯದವರು ಅವರು ಕೂಡ ತೀವ್ರವಾದಂತಹ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ದಲಿತ ಸಮುದಾಯಕ್ಕೆ ಸೇರಿದಂತ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರಿಗೆ ಸ್ಥಾನ ಕೈ ತಪ್ಪಿದೆ. ಈ ಕಾರಣಕ್ಕೋಸ್ಕರ ದಲಿತ ಸಮುದಾಯದ ಆಕ್ರೋಶ ಕೂಡ ಭುಗಿಲೆದ್ದಿದೆ. ಅವರು ಕೂಡ ಏನು ದಲಿತ ಸಮುದಾಯದ ಎಲ್ಲ ಮುಖಂಡರು ಪ್ರತಿನಿತ್ಯ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಪ್ರತಿನಿತ್ಯ ಒಂದಲ್ಲ ಒಂದು ಹೋರಾಟಗಳು ಕೂಡ ಆರಂಭ ಆಗ್ತಾ ಇದೆ. ಜೊತೆಗೆ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಮಾಡಬೇಕು ಅನ್ನೋ ಪ್ಲಾನ್ ಕೂಡ ನಡೀತಾ ಇದೆ. ಬಹಳ ಮುಖ್ಯವಾಗಿ ಏನು ಮೈಸೂರು ಭಾಗದಲ್ಲಿ ಈ ತನಕ ದಲಿತ ನಾಯಕತ್ವ ಇದ್ದಿದ್ದು ಕೇವಲ ಏಕೈಕ ನಾಯಕರಾಗಿ ಉಳಿದಿದ್ದಂಥವ್ರು ಎಚ್ ಸಿ ಮಹದೇವಪ್ಪನವರು. ಶ್ರೀನಿವಾಸ್ ಪ್ರಸಾದ್ ನಂತರ ಅತಿ ಹಿರಿಯ ನಾಯಕ ಅನ್ನುವಂಥದ್ದು ಅವ್ರಿಗೆ ಇದ್ದಂಥದ್ದು. ಅವರಿಗೆ ಈ ಬಾರಿ ಸ್ಥಾನ ಕೈ ತಪ್ಪಿರ್ತಕ್ಕಂಥದ್ದು. ಮೈಸೂರು ಭಾಗದಲ್ಲಿ ವಿಶೇಷವಾಗಿ ದಲಿತ ಸಮುದಾಯವನ್ನ ಲೀಡ್ ಮಾಡತಕ್ಕಂಥವ್ರು ಯಾರೂ ಇಲ್ಲ. ಎಲ್ಲ ಒಂದು ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಸ್ಥಾನ ಕೈ ತಪ್ಪಲಿಕ್ಕೆ ಇವರು ಕಾರಣ. ತಮ್ಮ ಪುತ್ರನ ರಾಜಕೀಯ ಅಸ್ತಿತ್ವಕ್ಕೋಸ್ಕರ ಮಂತ್ರಿ ಸ್ಥಾನವನ್ನ ಕೈ ತಪ್ಪಿಸಿದೆ ಅನ್ನುವಂತ ಆರೋಪಗಳು ಎಲ್ಲ ಕಡೆ ಹರಿದಾಡ್ತಾ ಇದೆ. ಇದೇ ಮಾತುಗಳು ಎಲ್ಲಾ ಕಡೆ ಕೇಳಿ ಬರ್ತಾ ಇದೆ. ಹೀಗಾಗಿ ಇದೆಲ್ಲ ಒಂದ್ ಕಡೆ ದಲಿತ ಸಮುದಾಯವನ್ನ ಕೆಣಕ್ದಂಗಾಗ್ತಾ ಇದೆ. ಜೊತೆಗೆ ಅಹಿಂದ ವರ್ಗ ಕೂಡ ಡಿಸ್ಟರ್ಬ್ ಆದಂಗಿದೆ. ಒಂದ್ ಕಡೆ ಮೈನಾರಿಟಿ, ಇನ್ನೊಂದ್ ಕಡೆ ದಲಿತ ಸಮುದಾಯ ಎರಡೂ ಕೂಡ ಡಿಸ್ಟರ್ಬ್ ಆದಂಗೆ ಕಾಣಿಸ್ತಾ ಇದೆ. ಹೀಗಾಗಿ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಇವೆಲ್ಲವೂ ಕೂಡ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆಗಳಿದಾವೆ. ಸಾಯಿ, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗೆ. ಸೊ ದಲಿತ ಸಮುದಾಯದಿಂದ ದೊಡ್ಡ ಮಟ್ಟದ ಹೋರಾಟಕ್ಕೆ ಪ್ಲಾನ್ಗಳಾಗ್ತಾ ಇದೆಯಾ? ಒಂದು ವೇಳೆ ಪ್ಲಾನ್ನಂತೆ ಏನಾದರೂ ಹೋರಾಟವನ್ನು ಕೈಗೆತ್ತಿಕೊಂಡ್ರೆ ಕಾಂಗ್ರೆಸ್ಸಿಗೆ ಅದು ನುಂಗಲಾರದ ತುತ್ತಾದೀತು. ಎಚ್ ಸಿ ಮಹದೇವಪ್ಪನಂತಹ ನಾಯಕರುಗಳಿಗೆ ಮಂತ್ರಿ ಸ್ಥಾನ ಕೊಡದೆ ಕಾಂಗ್ರೆಸ್ ಮಾಡಿರ್ತಕ್ಕಂತಹ ಮಂತ್ರಿಮಂಡಲ, ಅದರ ವಿರುದ್ಧ ಒಂದು ಸಮುದಾಯವೇ ಈಗ ತಿರುಗಿ ಬಿದ್ದಿದೆ.